ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆ ದಿನವು ತುಂಬಾ ಅದ್ಭುತವಾಗಿ ಶುರುವಾದರೆ ಎಲ್ಲ ಕೆಲಸಗಳು ಕೂಡ ವಿಜಯವಾಗುತ್ತವೆ ಎಂದು ನಮ್ಮ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಪಂಡಿತರು ಹೇಳುತ್ತಾರೆ. ಆದ್ರೆ ಬೆಳಿಗ್ಗೆ ತುಂಬಾ ಮಂದಿ ಜನರು ಗೊತ್ತಿದ್ದು ಗೊತ್ತಿಲ್ಲದೇನೋ ಕೆಲವು ತಪ್ಪುಗಳನ್ನ ಮಾಡುತ್ತಾರೆ. ಅದು ಅವರ ಕೆಲಸ ಮತ್ತು ಆರೋಗ್ಯವನ್ನು ಕೂಡ ನಾಶ ಮಾಡುತ್ತದೆ. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಅಸಲಿಗೆ ನಾವು ಮಾಡಬಾರದಾಗಿರುವ ಕೆಲಸಗಳ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಆದ್ದರಿಂದ ಕೆಲಸಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡುವ ಮೂಲಕ ಶ್ರೀ ಮಹಾವಿಷ್ಣುವಿಗೆ ನಿಮ್ಮ ಕೃತಜ್ಞತೆಯನ್ನ ಅರ್ಪಿಸಿ. ಒಂದು ಸಾರಿ ಲಕ್ಷ್ಮೀ ದೇವಿ ಶ್ರೀಹರಿಯನ್ನ, ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಕೆಲವು ಸಂದೇಹಗಳಿದ್ದಾವೆ, ದಯವಿಟ್ಟು ಅವುಗಳಿಗೆ ಪರಿಹಾರವನ್ನ ನೀಡಿ ಎಂದು ಶ್ರೀ ಮಹಾವಿಷ್ಣುವನ್ನ ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣು, ದೇವಿ, ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನ ಖಂಡಿತವಾಗಿಯೂ ಕೇಳು, ತಪ್ಪದೆ ಪರಿಹಾರವನ್ನ ನೀಡುತ್ತೇನೆಂದು ಹೇಳುತ್ತಾರೆ. ಸ್ವಾಮಿ, ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಬಡವನಾಗಿ ಉಳಿದು ಹೋಗುತ್ತಾನೆ. ಆದ್ರೆ ಮತ್ತೊಬ್ಬ ವ್ಯಕ್ತಿ ಬಡತನದಿಂದ ಹೊರಬಂದು ತುಂಬಾ ಅತಿ ಬೇಗ ಧನವಂತನಾಗುತ್ತಾನೆ. ಹಾಗಿದ್ರೆ ಇದರ ಹಿಂದಿನ ರಹಸ್ಯವೇನೆಂದು ಹೇಳಿ ಎಂದು ಲಕ್ಷ್ಮೀ ದೇವಿ ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು, ದೇವಿ, ನೀನು ಲೋಕ ಕಲ್ಯಾಣಕ್ಕೋಸ್ಕರ ತುಂಬಾ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದೀಯಾ. ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಬಡವನಾಗಿ ಉಳಿಯುವುದಕ್ಕೆ 4 ಕಾರಣಗಳಿದ್ದಾವೆ. ಯಾರು ಈ 4 ಕಾರಣಗಳನ್ನ ಉತ್ತಮಗೊಳಿಸಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಧನವಂತರಾಗುವುದನ್ನ ಯಾರಿಂದಲೂ ಕೂಡ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಆ 4 ಕಾರಣಗಳ ಬಗ್ಗೆ ಒಂದು ಕಥೆಯ ಮೂಲಕ ವಿವರವಾಗಿ ಹೇಳುತ್ತೇನೆ, ಕೇಳು. ಆದ್ರೆ ಈ ಕಥೆಯನ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತದೆ, ಇಲ್ಲ ಅಂದ್ರೆ ಮಹಾಪಾಪ ತಗಲುತ್ತದೆ. ಆದ್ದರಿಂದ ನೀವು ಪೂರ್ತಿಯಾಗಿ ಕೇಳುವುದಕ್ಕೆ ಸಿದ್ಧರಾಗಿರಿ ಎಂದು ಹೇಳಿ ಶ್ರೀ ಮಹಾವಿಷ್ಣು ಕಥೆಯನ್ನ ಶುರು ಮಾಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನೀವು ಕೂಡ ಈ ಕಥೆಯನ್ನ ಶ್ರದ್ಧೆಯಿಂದ ಪೂರ್ತಿಯಾಗಿ ಕೇಳಿ. ದೇವಿ, ಒಂದು ಅಡವಿಯಲ್ಲಿ ಒಬ್ಬ ಸಾಧು ಮಹರ್ಷಿಯ ಆಶ್ರಮವಿತ್ತು. ಆತನು ತುಂಬಾ ಜ್ಞಾನವಂತನು ಮತ್ತು ತಪೋಶಕ್ತಿ ಸಂಪನ್ನರು. ದೂರದ ಪ್ರದೇಶಗಳಿಂದಲೂ ಕೂಡ ಜನರು ಆತನ ಬಳಿಗೆ ಧಾವಿಸಿ ಬರುತ್ತಿದ್ದರು. ಅದರ ಹತ್ತಿರದಲ್ಲಿ ಒಬ್ಬ ರೈತನು ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದನು. ಆ ರೈತನ ಜೀವನ ಕಷ್ಟದಿಂದ ತುಂಬಿಕೊಂಡಿದೆ. ಆತನಿಗೆ ವ್ಯವಸಾಯ ಮಾಡುವುದಕ್ಕೆ ಕಡಿಮೆ ಭೂಮಿ ಇದೆ. ಆ ಭೂಮಿಯು ಕೂಡ ಕಲ್ಲು ಮತ್ತು ಮುಳ್ಳಿನಿಂದ ಕೂಡಿದೆ. ಆ ಭೂಮಿಯಲ್ಲಿ ವ್ಯವಸಾಯ ಮಾಡುವುದು ಅಷ್ಟೊಂದು ಸುಲಭವಲ್ಲ. ಆದ್ರೆ ರೈತನು ಬೆಳಿಗ್ಗೆ ತಡವಾಗಿ ನಿದ್ರೆಯಿಂದ ಎದ್ದು ಆ ದಿನವನ್ನ ಯಾವುದೇ ರೀತಿಯ ಸಿದ್ಧತೆ ಇಲ್ಲದೆ ಪ್ರಾರಂಭ ಮಾಡುತ್ತಿದ್ದನು. ಅವನ ಸೋಮಾರಿತನದ ಕಾರಣದಿಂದ ಪ್ರತಿಯೊಂದು ಕೆಲಸಗಳನ್ನು ಕೂಡ ಮುಂದಕ್ಕೆ ಹಾಕುತ್ತಿದ್ದನು. ಆದ್ದರಿಂದ ಆತನು ವ್ಯವಸಾಯದಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದನು. ಆದ್ದರಿಂದಲೇ ಅವನ ಕುಟುಂಬಕ್ಕೆ ಬೇಕಾದ ಆದಾಯ ಮತ್ತು ಆಹಾರ ಸರಿ ಹೋಗುತ್ತಿರಲಿಲ್ಲ. ಆತನ ಹೆಂಡತಿ ಕಷ್ಟಪಟ್ಟು ಕೆಲಸ ಮಾಡುವ ಗುರಿಯನ್ನು ಹೊಂದಿರುವ ಮಹಿಳೆ. ಆಕೆ ಬೆಳಿಗ್ಗೆನೆ ಎದ್ದು ಮನೆ ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳಿಗೆ ಅಡುಗೆ ಮಾಡಿಕೊಟ್ಟು ಬಾಕ್ಸ್ಗೆ ಹಾಕಿ ಕಳಿಸಿಕೊಡುತ್ತಿದ್ದಳು. ಆ ರೈತನ ಹೆಂಡತಿ ನನ್ನ ಗಂಡನ ಜೀವನದಲ್ಲಿ ಬದಲಾವಣೆಯನ್ನ ತರಬೇಕೆಂದು ತುಂಬಾ ಕಷ್ಟಪಡುತ್ತಿದ್ದಳು. ಆ ರೈತನು ಒಂದು ಗುಡಿಸಲಿನಲ್ಲಿ ಜೀವನ ಮಾಡುತ್ತಿದ್ದನು. ಮಳೆಗಾಲ ಬಂದ್ರೆ ಸಾಕು, ಮಳೆಯ ನೀರೆಲ್ಲ ಮನೆಯ ತುಂಬಾ ತುಂಬಿಕೊಂಡಿರುತ್ತಿತ್ತು. ಇದರಿಂದ ತನ್ನ ಮಕ್ಕಳ ಕಷ್ಟವನ್ನ ನೋಡಿ ತುಂಬಾ ದುಃಖ ಪಡುತ್ತಿದ್ದನು. ಆತನ ಮಗಳು ತುಂಬಾ ಚೆನ್ನಾಗಿ ಓದುತ್ತಿದ್ದಳು. ಆದ್ರೆ ಆಕೆಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಆತನ ಬಳಿ ಅಷ್ಟೊಂದು ದುಡ್ಡಿಲ್ಲ. ಅಷ್ಟೇ ಅಲ್ಲದೆ ಅವರಿಗೆ ಪ್ರತಿದಿನ ಒಳ್ಳೆ ಆಹಾರ ಇಲ್ಲದೆ ಹೋಗಿದ್ದರಿಂದ ಆಗಾಗ ಆ ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆ ರೈತನ ಸ್ಥಿತಿಯನ್ನ ನೋಡಿ ಆ ಊರಿನ ಗ್ರಾಮಸ್ಥರಲ್ಲಿ ಕೆಲವರು ಆತನಿಗೆ ಧೈರ್ಯ ಹೇಳುತ್ತಿದ್ದರು. ಮತ್ತೊಂದಿಷ್ಟು ಮಂದಿ ಇದೆಲ್ಲವೂ ಕೂಡ ಆತನ ಸೋಮಾರಿತನದಿಂದಲೇ ಎಂದು ಬೈಯುತ್ತಿದ್ದರು. ಆ ರೈತನು ದಿನದಿನಕ್ಕೂ ನಿರಾಶಾದಾಯಕವಾಗುತ್ತಾನೆ. ಯಾರ ಸಹಾಯವಿಲ್ಲದೆ ನಿಸ್ಸಹಾಯಕನಾಗುತ್ತಾನೆ. ಪ್ರತಿದಿನ ರಾತ್ರಿಯೂ ನನ್ನ ಜೀವನ ಯಾವಾಗ ಬದಲಾಗುತ್ತದೆ, ನಮ್ಮ ಬಡತನಕ್ಕೆ ಯಾವಾಗ ಪರಿಹಾರ ಸಿಗುತ್ತೆ ಎಂದು ಆಲೋಚನೆ ಮಾಡುತ್ತಲೇ ನಿದ್ರೆ ಮಾಡುತ್ತಿದ್ದನು. ಆದ್ರೆ ಮಾರನೇ ದಿನ ಬೆಳಿಗ್ಗೆ ಆ ವ್ಯಕ್ತಿಯು ಮತ್ತೆ ಅದೇ ದಿನಚರಿಯನ್ನೇ ಅಳವಡಿಸಿಕೊಳ್ಳುತ್ತಿದ್ದನು. ಒಂದು ದಿನ ಆ ಸಾಧು ಮಹರ್ಷಿಯ ಬಗ್ಗೆ ಆ ರೈತನ ಹೆಂಡತಿಗೆ ಗೊತ್ತಾಗುತ್ತದೆ. ಆಕೆ ತನ್ನ ಗಂಡನ ಬಳಿಗೆ ಹೋಗಿ, ಏನ್ರಿ, ಜನರ ಕಷ್ಟಗಳನ್ನ ಆ ಸಾಧು ಮಹರ್ಷಿ ಬಗೆಹರಿಸುತ್ತಿದ್ದಾರಂತೆ, ನೀವು ಕೂಡ ಆತನ ಬಳಿಗೆ ಹೋಗಿ ನಮ್ಮ ಸಮಸ್ಯೆಗೆ ಏನಾದರೂ ಪರಿಹಾರವನ್ನು ನೀಡಬಹುದು ಎಂದು ಹೇಳುತ್ತಾಳೆ. ಆದ್ರೆ ಆ ರೈತನು ಹೋಗದೆ ಮುಂದಕ್ಕೆ ಹಾಕುತ್ತಾ ಬಂದನು. ಕೊನೆಗೆ ಆತನ ಹೆಂಡತಿ ಬಲವಂತ ಪಡಿಸಿದ್ದರಿಂದ ಸಾಧು ಮಹರ್ಷಿಯವರ ಆಶ್ರಮಕ್ಕೆ ಹೋಗುತ್ತಾನೆ. ಆ ರೈತನು ಆ ಸಾಧು ಮಹರ್ಷಿಯವರ ಆಶ್ರಮವನ್ನು ಸೇರಿಕೊಂಡು ಆ ಮಹರ್ಷಿಯ ಕಾಲಿಗೆ ನಮಸ್ಕರಿಸಿ ತನ್ನ ಬಡತನ ಮತ್ತು ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಳುತ್ತಾನೆ. ಸ್ವಾಮಿ, ನಾನು ತುಂಬಾ ಬಡವನಾಗಿದ್ದೇನೆ. ನಾನು
ರಾತ್ರಿ ಆಗಲು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ. ಆದರೂ ಕೂಡ ಇಲ್ಲಿಯವರೆಗೂ ನಾನು ಕಷ್ಟಗಳನ್ನ ಅನುಭವಿಸುತ್ತಲೇ ಬಂದಿದ್ದೇನೆ. ನನ್ನ ಜೀವನದಲ್ಲಿ ಸಂತೋಷ ಎಂಬುದೇ ಇಲ್ಲ. ದಯವಿಟ್ಟು ನನಗೆ ಮಾರ್ಗವನ್ನ ತೋರಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಆ ಸಾಧು ಮಹರ್ಷಿ ಆ ರೈತನನ್ನ ನೋಡಿ ನಗುತ್ತಾ, ನೋಡಪ್ಪ, ಬಡತನ ಎಂಬುದು ಕೇವಲ ದುಡ್ಡು ಇರದಿರುವುದು ಅಲ್ಲ, ನಿನ್ನ ಮಾನಸಿಕ ಸ್ಥಿತಿ ಮತ್ತು ನಿನ್ನ ಅಭ್ಯಾಸಗಳು ಸರಿಯಾಗಿ ಇಲ್ಲದಿರುವುದು. ನಿನಗೆ ಬೇಕು ಅಂದ್ರೆ ನೀನು ಬದಲಾಯಿಸಿಕೊಳ್ಳಬೇಕಾಗಿರುವ 4 ಅಭ್ಯಾಸಗಳನ್ನ ಹೇಳುತ್ತೇನೆ. ನೀನು ಅವುಗಳನ್ನ ಅರ್ಥ ಮಾಡಿಕೊಂಡು ಪಾಲಿಸಿದರೆ ನಿಮ್ಮ ಜೀವನವನ್ನ ಬದಲಾಯಿಸಿ ನಿಮ್ಮನ್ನ ಧನವಂತರಾಗಿ ಮಾಡುತ್ತವೆ. ಆಗ ರೈತನು, ದಯವಿಟ್ಟು ಸ್ವಾಮಿ, ಆ 4 ಅಭ್ಯಾಸಗಳು ಯಾವುವು ಎಂದು ಹೇಳಿ ಎಂದು ಕೇಳುತ್ತಾನೆ. ಆಗ ಆ ಸಾಧು ಮಹರ್ಷಿ ಶ್ರದ್ಧೆಯಿಂದ ಕೇಳು ಎಂದು ಹೇಳಿ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಒಬ್ಬ ವ್ಯಕ್ತಿ ಬೆಳಿಗ್ಗೆನೆ ಎದ್ದು ಸೋಮಾರಿತನದಿಂದ ಇದ್ದುಕೊಂಡು ಆ ದಿನವನ್ನ ಸರಿಯಾಗಿ ಪ್ರಾರಂಭ ಮಾಡದೆ ಹೋದರೆ ಆತನ ಜೀವನ ಎಂದಿಗೂ ಕೂಡ ವ್ಯರ್ಥವೇ. ನಾನು ಇದನ್ನ ಒಂದು ಕಥೆಯ ಮೂಲಕ ಹೇಳುತ್ತೇನೆ ಕೇಳು. ತುಂಬಾ ದಿನಗಳ ಹಿಂದೆ ಒಬ್ಬ ಮಹಾರಾಜನು ಸೋಮಾರಿತನದಿಂದ ಕೂಡಿದ ರೈತರಿಗೆ ಶಿಕ್ಷೆ ನೀಡುತ್ತಿದ್ದನು. ಒಂದು ದಿನ ಆ ರಾಜನು ಸೋಮಾರಿತನದಿಂದ ಇದ್ದರೆ ಏನು ಕಳೆದುಕೊಳ್ಳುತ್ತಾರೆ ಎಂದು ಆ ಜನರಿಗೆ ತಿಳಿಸಬೇಕೆಂದುಕೊಳ್ಳುತ್ತಾರೆ. ಆಗ ರಾಜನು ಬೆಳಿಗ್ಗೆ ಎದ್ದ ತಕ್ಷಣ ಯಾರು ರಾಜಭವನದ ಬಳಿ ಬರುತ್ತಾರೋ ಅವರಿಗೆ ವಜ್ರಗಳು, ಚಿನ್ನದ ನಾಣ್ಯಗಳು ದೊರೆಯುತ್ತವೆ ಎಂದು ಪ್ರಕಟಿಸುತ್ತಾರೆ. ಆದರೆ ತುಂಬಾ ಮಂದಿ ರೈತರು ಸೋಮಾರಿತನದ ಕಾರಣದಿಂದ ತುಂಬಾ ತಡವಾಗಿ ಬರುತ್ತಾರೆ. ಅವರು ಅಲ್ಲಿಗೆ ಬರುವಷ್ಟರಲ್ಲಿ ಆ ನಿಧಿಯನ್ನ ಅಲ್ಲಿಂದ ತೆಗೆಯಲಾಗಿರುತ್ತದೆ. ಆದ್ರೆ ಒಬ್ಬ ವೃದ್ಧ ರೈತ ಬೆಳಿಗ್ಗೆ ಬೇಗನೆ ನಿದ್ರೆಯಿಂದ ಎದ್ದು ರಾಜಭವನ ಸೇರಿಕೊಂಡು ರಾಜನಿಂದ ಬಹುಮಾನವನ್ನು ಪಡೆದುಕೊಳ್ಳುತ್ತಿದ್ದನು. ಸೋಮಾರಿತನವನ್ನ ಹೊಂದಿದವರು ತಮ್ಮ ಜೀವನದಲ್ಲಿ ಮುಖ್ಯವಾದ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಎಂದು ಆ ರಾಜರು ರೈತನಿಗೆ ಹೇಳುತ್ತಾರೆ. ಸಮಯಕ್ಕೆ ಸರಿಯಾಗಿ ನಿದ್ರೆಯಿಂದ ಎದ್ದು ಕೆಲಸವನ್ನ ಶುರು ಮಾಡುವುದು ವಿಜಯದ ಸಂಕೇತವಾಗಿದೆ. ಇದನ್ನು ಕೇಳಿದ ರೈತನು ತಲೆ ತಗ್ಗಿಸಿ, ನಾನು ಕೂಡ ಬೆಳಿಗ್ಗೆ ನಿದ್ರೆಯಿಂದ ತಡವಾಗಿ ಹೇಳುತ್ತೇನೆ, ದಿನವಿಡೀ ನಿರಾಶಾದಾಯಕವಾಗಿ ಇರುತ್ತಿದ್ದೆ ಎಂದು ಒಪ್ಪಿಕೊಳ್ಳುತ್ತಾನೆ. ಆಗ ಸಾಧು ಮಹರ್ಷಿ ಆತನಿಗೆ ಬೆಳಿಗ್ಗೆ ನಿದ್ರೆಯಿಂದ ಬೇಗ ಎದ್ದು ನಿನ್ನ ಕೆಲಸಗಳನ್ನ ಶುರು ಮಾಡು ಎಂದು ಸಲಹೆ ನೀಡುತ್ತಾರೆ. ಆ ನಂತರ ಸಾಧು ಮಹರ್ಷಿ ಈ ರೀತಿಯಾಗಿ ಹೇಳುತ್ತಾರೆ. 2ನೇ ಅಭ್ಯಾಸ, ಪ್ರತಿಕೂಲ ಆಲೋಚನೆ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಆತಂಕ ಪಡುವ ಆಲೋಚನೆಗಳನ್ನ ಮಾಡಿದರೆ ಆತನ ಮನಸ್ಸಿನಲ್ಲಿ ಭಯ ಮತ್ತು ಅಸಂತೃಪ್ತಿ ಉಂಟಾಗುತ್ತದೆ. ಆಗ ಆತನ ಶಕ್ತಿ ನಾಶವಾಗಿ ಹೋಗುತ್ತದೆ. ನೋಡಪ್ಪ, ಒಂದು ಸಾರಿ ಒಬ್ಬ ವ್ಯಾಪಾರಸ್ಥ ವ್ಯಕ್ತಿ ತನ್ನ ಸಮಸ್ಯೆಗಳನ್ನ ನಮ್ಮ ಗುರುಗಳ ಬಳಿ ಹೇಳಿಕೊಂಡನು. ಸ್ವಾಮಿ, ನನ್ನ ವ್ಯಾಪಾರವು ಪ್ರತಿದಿನವೂ ಕೂಡ ಕ್ಷೀಣಿಸುತ್ತಾ ಹೋಗುತ್ತಿದೆ. ಈ ರೀತಿ ಏಕೆ ಆಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರವನ್ನ ನೀಡಿ ಎಂದು ಕೇಳುತ್ತಾನೆ. ಆಗ ನಮ್ಮ ಗುರುಗಳು ಆತನ ಆಲೋಚನೆಯನ್ನ ಗಮನಿಸು ಎಂದು ನನಗೆ ಹೇಳಿದರು. ಆ ನಂತರ ಒಂದು ದಿನ ನಾನು ಆ ವ್ಯಾಪಾರಸ್ಥ ವ್ಯಕ್ತಿಗೆ ಕಾಲ್ ಮಾಡಿ, ಇನ್ನು 1 ಗಂಟೆಯ ಒಳಗೆ ಏನಾಗುತ್ತದೆ ಎಂದು ನೀನು ಅಂದುಕೊಳ್ಳುತ್ತಿದ್ದೀಯಾ ಎಂದು ಕೇಳಿದೆ. ಅದಕ್ಕೆ ಆ ವ್ಯಾಪಾರಸ್ಥ ವ್ಯಕ್ತಿ, ಈ ದಿನವೂ ಕೂಡ ನನಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಎಂದು ಅಂದುಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆಗ ಸಾಧು ಮಹರ್ಷಿ ಆತನಿಗೆ ವಿವರಿಸುತ್ತಾರೆ, ನಿನ್ನ ಪ್ರತಿಕೂಲ ಆಲೋಚನೆಗಳು ಮಾತ್ರವೇ ನಿನ್ನ ಪ್ರಭಾವಿತಗೊಳಿಸುತ್ತವೆ. ಪ್ರತಿದಿನವೂ ಈ ದಿನದ ಬಗ್ಗೆ ಮಾತ್ರ ಆಲೋಚನೆ ಮಾಡಿ. ಈ ದಿನವು ತುಂಬಾ ಚೆನ್ನಾಗಿ ಇರುತ್ತದೆ ಎಂದು ಪೂರ್ತಿ ನಂಬಿಕೆಯಿಂದ ಕೆಲಸ ಮಾಡಬೇಕು. ಆ ನಂತರ ಆ ವ್ಯಾಪಾರಸ್ಥ ವ್ಯಕ್ತಿ ತನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುತ್ತಾನೆ. ದಿನ ಕ್ರಮೇಣ ಆತನ ವ್ಯಾಪಾರ ವೃದ್ಧಿಯಾಗುವುದಕ್ಕೆ ಶುರುವಾಗುತ್ತದೆ. ಇದನ್ನೆಲ್ಲ ಕೇಳಿದ ರೈತನು, ನಿಜ ಸ್ವಾಮಿ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿಕೂಲ ಆಲೋಚನೆಗಳನ್ನ ಮಾಡುವುದಕ್ಕೆ ಶುರು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಪ್ರತಿಕೂಲ ಆಲೋಚನೆಗಳನ್ನ ಮಾಡುತ್ತಿದ್ದೆ ಎಂದು ಒಪ್ಪಿಕೊಳ್ಳುತ್ತಾನೆ. ಸದ್ರೆ ಆ ಸಾಧು ಮಹರ್ಷಿ ಮತ್ತೆ ಈ ರೀತಿಯಾಗಿ ಹೇಳುತ್ತಾರೆ. 3ನೇ ಅಭ್ಯಾಸ, ಕ್ರಮಶಿಕ್ಷಣ ಇಲ್ಲದಿರುವುದು. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಕ್ರಮಶಿಕ್ಷಣವನ್ನು ಪಾಲಿಸದೆ ಹೋದರೆ ಮತ್ತು ಕೆಲಸ ಮಾಡದೆ ಹೋದರೆ ಆತನು ತನ್ನ ಕೆಲಸದ ಫಲವನ್ನ ಎಂದಿಗೂ ಕೂಡ ಪಡೆಯಲು ಸಾಧ್ಯವಿಲ್ಲ. ಆಗ ಆ ಸಾಧು ಮಹರ್ಷಿ ಮತ್ತೊಂದು ಕಥೆಯನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಒಬ್ಬ ಯುವ ಶಿಷ್ಯನು ತನ್ನ ಗುರುಗಳನ್ನ ನನ್ನ ಜೀವನದಲ್ಲಿ ಯಾವ ರೀತಿ ವಿಜಯವನ್ನ ಸಾಧಿಸಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಗುರುಗಳು ಈ ರೀತಿಯಾಗಿ ಉತ್ತರ ಕೊಡುತ್ತಾರೆ. ಪ್ರತಿದಿನ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಧ್ಯಾನ ಮಾಡಿ ಆ ದಿನವನ್ನು ಶುರು ಮಾಡಿ ಎಂದು ಹೇಳುತ್ತಾರೆ. ಮೊದಲಿಗೆ ಸ್ವಲ್ಪ ದಿನಗಳ ಕಾಲ ಆ ಶಿಷ್ಯನು ಗುರುಗಳು ಹೇಳಿದ್ದನ್ನ ಪಾಲಿಸುತ್ತಾನೆ. ದಿನಗಳು ಕಳೆದಂತೆ ಸೋಮಾರಿತನದ ಕಾರಣದಿಂದ ಆತನು ಕ್ರಮಶಿಕ್ಷಣವನ್ನು ಮರೆತು ಹೋಗುತ್ತಾನೆ. ಆಗ ಗುರುಗಳು ಶಿಷ್ಯನನ್ನ ಕರೆಸಿ, ವಿಜಯ ಎಂಬುದು ಕೇವಲ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಸಿಗುವುದಿಲ್ಲ, ಕ್ರಮಬದ್ಧತೆ ಮತ್ತು ಕ್ರಮಶಿಕ್ಷಣದಿಂದಲೂ ಕೂಡ ಬರುತ್ತದೆ ಎಂದು ಹೇಳುತ್ತಾರೆ. ನೀವು ನಿಮ್ಮ ಸಮಯವನ್ನು ಗೌರವಿಸದೆ ಹೋದರೆ ಕಾಲವು ನಿಮ್ಮನ್ನು ಗೌರವಿಸದು. ಊಹಿಸಲಾಗದ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ. ಆ ನಂತರ ಆ ಶಿಷ್ಯನು ತನ್ನ ಗುರುವಿಗೆ ವಿಧೇಯನಾಗಿ ತನ್ನ ಜೀವನದಲ್ಲಿ ಕ್ರಮಶಿಕ್ಷಣವನ್ನ ಅಳವಡಿಸಿಕೊಳ್ಳುತ್ತಾನೆ. ಕಾಲ ಕ್ರಮೇಣವಾಗಿ ಆತನು ತನ್ನ ಎಲ್ಲ ಗುರಿಗಳನ್ನು ಕೂಡ ಸಾಧಿಸುತ್ತಾನೆ. ಆ ನಂತರ ರೈತನು, ನನ್ನ ದಿನನಿತ್ಯದ ದಿನಚರಿ ತುಂಬಾ ಅಸ್ತವ್ಯಸ್ತವಾಗಿದೆ, ಇನ್ನು ಮುಂದೆ ಕ್ರಮಶಿಕ್ಷಣವನ್ನ ಪಾಲಿಸುತ್ತೇನೆಂದು ಆ ಸಾಧು ಮಹರ್ಷಿಗೆ ವಾಗ್ದಾನವನ್ನು ನೀಡುತ್ತಾನೆ. ಕೊನೆಗೆ ಆ ಸಾಧು ಮಹರ್ಷಿ 4ನೇ ಅಭ್ಯಾಸದ ಬಗ್ಗೆ ಹೇಳುತ್ತಾರೆ. ನೀನು ಪ್ರತಿದಿನ ಯಾವುದಾದರೂ ಹೊಸದನ್ನು ಶುರು ಮಾಡಿ ಅದನ್ನು
ಪೂರ್ತಿ ಮಾಡದೆ ಹೋದರೆ ನಿನ್ನ ಜೀವನವು ಎಂದಿಗೂ ಕೂಡ ಸಂಪೂರ್ಣವಾಗುವುದಿಲ್ಲ. ಮತ್ತೆ ಸಾಧು ಮಹರ್ಷಿ ಆತನಿಗೆ ಚೆನ್ನಾಗಿ ಅರ್ಥ ಮಾಡಿಸಲು ಮತ್ತೊಂದು ಕಥೆಯನ್ನು ಹೇಳುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಹೊಲದಲ್ಲಿ ಒಂದು ಅಂದವಾದ ತೋಟವನ್ನು ಮಾಡಬೇಕೆಂದು ಕನಸು ಕಂಡಿರುತ್ತಾನೆ. ಆತನು ತುಂಬಾ ಸಸಿಗಳನ್ನ ನೆಡುತ್ತಾನೆ, ಆದ್ರೆ ಅವುಗಳ ಬಗ್ಗೆ ಆತನು ತಲೆ ಕೆಡಿಸಿಕೊಳ್ಳಲಿಲ್ಲ. ಆತನು ಪ್ರತಿದಿನವೂ ಕೂಡ ಒಂದು ಹೊಸ ಸಸಿಯನ್ನ ನೆಡುತ್ತಿದ್ದನು, ಆದ್ರೆ ಹಳೆಯ ಸಸಿಗಳಿಗೆ ನೀರನ್ನ ಹಾಕುತ್ತಿರಲಿಲ್ಲ, ಮರೆತು ಹೋಗುತ್ತಿದ್ದನು. ಕಾಲಕ್ರಮೇಣ ಆತನ ಸಸಿಗಳೆಲ್ಲವೂ ಕೂಡ ಒಣಗಿ ಹೋಗುತ್ತವೆ. ಆ ನಂತರ ಆತನು ಸಾಧು ಮಹರ್ಷಿಯ ಬಳಿಗೆ ಹೋಗಿ, ನಾನು ಪ್ರತಿದಿನವೂ ಕೂಡ ಹೊಸ ಸಸಿಯನ್ನ ನೆಟ್ಟೆನು, ಆದ್ರೂ ಕೂಡ ನಾನು ಏಕೆ ವಿಜಯವನ್ನು ಸಾಧಿಸಲಿಲ್ಲ ಎಂದು ಕೇಳುತ್ತಾನೆ. ಆಗ ಸಾಧು ಮಹರ್ಷಿ, ಅಸ್ಥಿರತೆಯಿಂದ ಜೀವನವನ್ನು ಕಳೆಯುವ ವ್ಯಕ್ತಿ ತನ್ನ ಗುರಿಯನ್ನು ಮುಟ್ಟಲು ಎಂದಿಗೂ ಕೂಡ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ನಿನ್ನ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೆ ಸ್ಥಿರತೆ ಮತ್ತು ದೃಷ್ಟಿ ತುಂಬಾ ಅವಶ್ಯಕವಾಗಿದೆ ಎಂದು ಹೇಳುತ್ತಾರೆ. ಆ ವ್ಯಕ್ತಿ ಕೂಡ ತುಂಬಾ ಕೆಲಸಗಳನ್ನ ಶುರು ಮಾಡುತ್ತಿದ್ದನು, ಆದ್ರೆ ಆತನು ಎಂದಿಗೂ ಕೂಡ ಅವುಗಳನ್ನ ಪೂರ್ತಿ ಮಾಡುತ್ತಿರಲಿಲ್ಲ. ಸಾಧು ಮಹರ್ಷಿಯ ಮಾತುಗಳು ಈ ರೈತನ ಮೇಲೆ ತುಂಬಾ ಆಳವಾದ ಪ್ರಭಾವ ಬೀರುತ್ತವೆ. ಆತನು ತನ್ನ ಬೆಳಿಗ್ಗೆಯ ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡುತ್ತಾನೆ. ಈ ದಿನದಿಂದ ನನ್ನ ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳುತ್ತೇನೆಂದು ಆ ಸಾಧು ಮಹರ್ಷಿಗೆ ವಾಗ್ದಾನವನ್ನು ನೀಡುತ್ತಾನೆ. ಈಗ ಆತನು ಸೂರ್ಯೋದಯಕ್ಕಿಂತ ಮೊದಲೇ ನಿದ್ರೆಯಿಂದ ಎದ್ದು ಪೂರ್ತಿ ಅಂಕಿತ ಭಾವದಿಂದ ಪ್ರಾರ್ಥನೆಯೊಂದಿಗೆ ಆ ದಿನವನ್ನ ಶುರು ಮಾಡುತ್ತಾನೆ. ಧ್ಯಾನವು ಆತನ ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತದೆ ಮತ್ತು ಆತನ ಆಲೋಚನೆ ಸಾಯಕುಲವಾಗಿ ಬದಲಾದವು. ತನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆ ದಿನದ ದಿನಚರಿಯನ್ನ ಪಟ್ಟಿ ಮಾಡಿಕೊಂಡನು. ಕ್ರಮಶಿಕ್ಷಣ ಮುಖ್ಯವೆಂದು ಆ ರೈತನು ಕೂಡ ತಿಳಿದುಕೊಂಡನು. ಇದು ಅವನ ಏಳಿಗೆಗೆ ಪ್ರಮುಖ ಕಾರಣವಾಗುತ್ತದೆ. ಪ್ರತಿದಿನ ತನ್ನ ಜಮೀನಿನಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಆ ನಂತರ ತನ್ನ ಕುಟುಂಬದ ಜೊತೆ ಸಮಯವನ್ನ ಕಳೆಯಬೇಕೆಂದು ನಿರ್ಧಾರ ಮಾಡುತ್ತಾನೆ. ಪ್ರತಿದಿನವೂ ತನ್ನ ಗುರಿಯನ್ನು ಮುಟ್ಟುವುದರಲ್ಲಿ ನಿರ್ವಿಘ್ನನಾದನು. ಕ್ರಮೇಣವಾಗಿ ಆ ರೈತನ ಜೀವನದಲ್ಲಿ ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ಆತನು ತನ್ನ ಸಂಪತ್ತಿನೊಂದಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡುತ್ತಾನೆ ಮತ್ತು ಒಂದು ಒಳ್ಳೆಯ ಮನೆಯನ್ನು ಕೂಡ ಕಟ್ಟಿಕೊಳ್ಳುತ್ತಾನೆ. ರೈತನ ಜೀವನ ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಒಂದು ಕಾಲದಲ್ಲಿ ಆತನನ್ನು ಸೋಮಾರಿ, ವಿಫಲನು ಎಂದು ಕರೆಯುತ್ತಿರುವ ಗ್ರಾಮಸ್ಥರು ಈಗ ಆತನನ್ನ ಪ್ರಶಂಸೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಆ ರೈತನ ಹೆಂಡತಿ ಕೂಡ ತನ್ನ ಗಂಡನ ಹೊಸ ಅಭ್ಯಾಸಗಳನ್ನ ನೋಡಿ ತುಂಬಾ ಸಂತೋಷ ಪಡುತ್ತಿದ್ದಾಳೆ. ಈಗ ಆ ರೈತನು ತನ್ನ ಕುಟುಂಬದೊಂದಿಗೆ ತುಂಬಾ ಸಂತೋಷವಾಗಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.